ಒಬ್ಬ ಸಾಧಾರಣ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಆಗಿದ್ದ ಆ ವ್ಯಕ್ತಿಯ ದೂರದೃಷ್ಟಿ ಹಾಗೂ ನಿಸ್ವಾರ್ಥ ಸೇವೆ ಮುಂದೆ ಒಂದು ರಾಜ್ಯದಲ್ಲಿ ಅಕ್ಷರ ಕ್ರಾಂತಿಯನ್ನುಂಟು ಮಾಡುತ್ತದೆ ಹಾಗೂ ಆ ರಾಜ್ಯವನ್ನ ಸಂಪೂರ್ಣವಾಗಿ ಸಾಕ್ಷರ ಮಾಡುತ್ತದೆ. ಆ ಮಹಾನ್ ವ್ಯಕ್ತಿ ಮತ್ಯಾರು ಅಲ್ಲ, ಪುದುವೈ ನಾರಾಯಣ ಪಣಿಕ್ಕರ್ ಎಂಬ PN ಪಣಿಕ್ಕರ್. 1909 ಮಾರ್ಚ್ 1ರಂದು ಕೇರಳದ ಆಲಪ್ಪುಳಾದ ನೀಲಂಪೆರೂರ್ ಎಂಬಲ್ಲಿ ಗೋವಿಂದ ಪಿಳ್ಳೈ ಹಾಗೂ ಜಾನಕಿ ಅಮ್ಮನವರ ಪುತ್ರನಾಗಿ ಜನನ. 1926ರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರಬೇಕಾದ್ರೆ ತಮ್ಮ ಸ್ವತಃ ಊರಿನಲ್ಲಿ ಸನಾತನ ಧರ್ಮ ಎಂಬ ಹೆಸರಿನಲ್ಲಿ ಒಂದು ಲೈಬ್ರರಿಯನ್ನು ಸ್ಥಾಪಿಸುತ್ತಾರೆ. ಮುಂದೆ ಕೇರಳದ ಗ್ರಾಮಗಳಲ್ಲೂ ನಡೆದು ಓದಿನ ಮಹತ್ವವನ್ನು ಜನರಿಗೆ, ಅದರಲ್ಲೂ ಬೆಳೆಯುವ ಮಕ್ಕಳಿಗೆ ಬೋಧಿಸುತ್ತಾರೆ. ಆ ಗ್ರಾಮಗಳಲ್ಲೆಲ್ಲ ಒಂದೊಂದು ಲೈಬ್ರರಿಯನ್ನು ಸ್ಥಾಪಿಸುತ್ತಾರೆ. ಲೈಬ್ರರಿ ಇಲ್ಲದ ಒಂದು ಗ್ರಾಮ ಕೂಡ ತನ್ನ ರಾಜ್ಯದಲ್ಲಿರಬಾರದು ಎಂಬ ಹಠ ಈ ಅಕ್ಷರ ಯಜ್ಞದ ಹರಿಕಾರನಿಗೆ ಇತ್ತು. 1995 ಜೂನ್ 19ರಂದು ಇವರು ನಿಧನ ಹೊಂದುತ್ತಾರೆ. 1996 ಜೂನ್ 19ರಿಂದ ಕೇರಳದಲ್ಲಿ ಈ ದಿನವನ್ನ ವಾಚನ ದಿನವನ್ನಾಗಿ ಆಚರಿಸುತ್ತಾರೆ. 2004 ಜೂನ್ 19ರಂದು ಇವರ ನೆನಪಿಗಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು ₹5 ಒಂದು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡುತ್ತಾರೆ. 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈ ದಿನವನ್ನ ದೇಶೀಯ ವಾಚನ ದಿನವನ್ನಾಗಿ ಘೋಷಿಸುತ್ತಾರೆ. ಅವರು ನಿಜವಾಗಿ ಒಂದು ಅಕ್ಷರ ಸಂತ ಅಲ್ವೇ ಸ್ನೇಹಿತರೆ? ಕಮೆಂಟ್ ಮಾಡಿ.